ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟ್ರೇಡರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಟ್ರೇಡ್ ಸೆಟಪ್ ಬಗ್ಗೆ ಹೇಳ್ತೇನೆ. ನಾನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಇಥೇರಿಯಂ ಟ್ರೇಡ್ ಸೆಟಪ್ ಬಗ್ಗೆ ಹೇಳಿದ್ದೆ. ಆ ಟ್ರೇಡ್ ಪರ್ಫೆಕ್ಟ್ ಆಗಿ 1:3 ಟಾರ್ಗೆಟ್ ಕೊಟ್ಟಿತ್ತು. ಸೊ ಆ ಟ್ರೇಡ್ ಅನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಆ ಟ್ರೇಡ್ ಅಲ್ಲಿ ನಂಗೆ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಸಿಕ್ತು, ನಾನು ಯಾವ ಬೇಸಿಸ್ ಮೇಲೆ ಆ ಟ್ರೇಡ್ ತಗೊಂಡೆ, ಅಂಡ್ ಆಲ್ಸೋ ನಂಗೆ 1:3 ಟ್ರೇಡ್ ಅನ್ನ ಕ್ಯಾಚ್ ಮಾಡ್ಲಿಕ್ಕೆ ಆಗಿಲ್ಲ. ನಾನು 1:2 ಟ್ರೇಡ್ ಅನ್ನಷ್ಟೇ ಕ್ಯಾಚ್ ಮಾಡಿದೆ. ಸೊ ನಾನು ಯಾಕೆ ಮಿಡಲ್ ಅಲ್ಲೇ ಸ್ಟಾಪ್ ಮಾಡಿದೆ, ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ತುಂಬಾ ಲರ್ನಿಂಗ್ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಐಡಿನ ನೀವು ಫಾಲೋ ಮಾಡ್ತಿಲ್ಲ ಅಂದ್ರೆ ಇಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಮೆನ್ಷನ್ ಮಾಡಿರ್ತೀನಿ. ಸೊ ಅದನ್ನ ಫಾಲೋ ಮಾಡ್ಕೊಳ್ಳಿ. ನಾನು ನಿಮ್ಗೆ ಡೈಲಿ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಇದೇ ಟ್ರೇಡ್ ನಾನು ತಗೊಂಡಿದ್ದು. ಸೊ ನಾನು ಈ ಟ್ರೇಡ್ ಅನ್ನ ಯಾವ ಬೇಸಿಸ್ ಮೇಲೆ ತಗೊಂಡೆ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಈ ಟ್ರೇಡ್ ಅನ್ನ ಫಸ್ಟ್ 4 hours ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ಮಾಡಿ ತಗೊಂಡಿದ್ದು. ಸೊ ಡೈರೆಕ್ಟ್ಲಿ 4 hours ಟೈಮ್ ಫ್ರೇಮಿಗೆ ಹೋಗೋಣ. ಯಾ ಸೊ ಸೊ ಇದನ್ನ ಝೂಮ್ ಔಟ್ ಮಾಡ್ತೀನಿ, ಕ್ಲಿಯರ್ ಆಗಿ ನೋಡಿ. ಇಲ್ಲಿ ನೋಡಿ, ಇಲ್ಲೊಂದು ಟ್ರೆಂಡ್ ಲೈನ್ ಹಾಕಿದ್ದೀನಿ, ಓಕೆನಾ. ಸೊ ಮಾರ್ಕೆಟ್ ಹಿಂಗ್ ಬಂದು ಈ ಪಾಯಿಂಟ್ ಹತ್ರ ಟಚ್ ಆಗಿ ಮತ್ತೆ ಮೇಲ್ ಹೋಗಿ, ಈ ಪಾಯಿಂಟ್ ಹತ್ರ ಟಚ್ ಆಗಿ ಮತ್ತೆ ಮೇಲ್ ಹೋಗಿತ್ತು. ಸೊ ನಾನು ಇಲ್ಲಿ ಕ್ಲೀನ್ ಆಗಿ ಟ್ರೆಂಡ್ ಲೈನ್ ಹಾಕಿದೆ. 2 ಪಾಯಿಂಟ್ ಟಚ್ ಆಗಿದೆ ಅಲ್ಲ, ಆ ಪಾಯಿಂಟ್ ಹತ್ರ ಟ್ರೆಂಡ್ ಲೈನ್ ಹಾಕಿದೆ. ಸೊ ನನ್ ಪ್ಲಾನ್ ಏನಿತ್ತಂದ್ರೆ ಆ ಪಾಯಿಂಟಿಗೆ, ಈ ಟ್ರೆಂಡ್ ಲೈನಿಗೆ ಮತ್ ಯಾವಾಗ ಬಂದ್ ಟಚ್ ಆಗುತ್ತೋ ಆವಾಗ ಲಾಂಗ್ ಟ್ರೇಡ್ ಸೆಟಪ್ ತಗೋಬೇಕು ಅಂತ ನನ್ ಪ್ಲಾನ್ ಇತ್ತು, ಓಕೆನಾ. ಸೊ ಯಾವಾಗ ಈ ಕ್ಯಾಂಡಲ್ ಬಂದು ಇಲ್ಲಿ ಟಚ್ ಆಗಿ ಇದು ರಿಜೆಕ್ಷನ್ ಆಗಿ ಮೇಲ್ ಹೋಯ್ತು, ಆವಾಗ ನಾನು ಡೈರೆಕ್ಟ್ ಆಗಿ 15 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಕನ್ವರ್ಟ್ ಆದೆ, ಓಕೆನಾ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ ಕ್ಲೀನ್ ಆಗಿ ಕೆಳಗಡೆ ಬೀಳ್ತಾ ಇತ್ತು. ಬಟ್ ಇಲ್ಲಿ ನೋಡಿ, ಹಿಂಗ್ ಕೆಳಗಡೆ ಬಿದ್ದು ಮತ್ ಮೇಲ್ ಹೋಗಿ ಈ ಕೆಳಗಡೆ ಬಂದಿದೆಲ್ಲ, ಈ ಕ್ಯಾಂಡಲ್ ಗಿಂತ ಕೆಳಗಡೆ ಬೀಳ್ಬೇಕಿತ್ತು. ಬಟ್ ವಿದೌಟ್ ಟಚಿಂಗ್ ದಿಸ್ ಲೋ, ಇದ್ ನೋಡಿ ಹಿಂಗ್ ಟಚ್ ಆಗಿ ಮೇಲ್ ಹೋಗಿದೆ, ಓಕೆನಾ. ಅಂಡ್ ಆಲ್ಸೋ ಇಲ್ಲಿ ನಾನು ಟ್ರೆಂಡ್ ಲೈನ್ ಹಾಕಿದ್ರೆ ಈ ಟ್ರೆಂಡ್ ಲೈನ್ ಅನ್ನು ಬ್ರೇಕ್ ಮಾಡಿ ಮೇಲ್ ಹೋಗ್ತಿದೆ. ಸೊ ನಾನು ಟ್ರೇಡ್ ಅನ್ನ ಇಲ್ಲಿ ಎಂಟರ್ ಮಾಡಿದೆ, ಓಕೆನಾ. ಇಲ್ಲಿ ಎಂಟರ್ ಮಾಡಿ ಈ ಸ್ವಿಂಗ್ ಲೋ ಇದೆ ಅಲ್ಲ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟೆ. ಅಂಡ್ ಟಾರ್ಗೆಟ್ ನ ಇದ್ರ ಹತ್ರ ಇಟ್ಟೆ. ಇಲ್ಲಿ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಝೋನ್ ಇದೆ ಅಲ್ಲ, ಅಲ್ಲಿ ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ಇಟ್ಟೆ. ಸೊ ನೆಕ್ಸ್ಟ್ ಬಂದು ನಾನು ಈ ಟ್ರೇಡ್ ಅನ್ನ ಯಾಕೆ ಮಿಡಲ್ ಅಲ್ಲೇ ಎಕ್ಸಿಟ್ ಮಾಡಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನಾನು ಅರೌಂಡ್ ಇಲ್ಲಿ ಹತ್ತತ್ರ ಎಕ್ಸಿಟ್ ಮಾಡಿದ್ದು, ಓಕೆನಾ. ಸೊ ನಂಗೆ ಎಷ್ಟು ರಿಸ್ಕ್ ರಿವಾರ್ಡ್ ರೇಷಿಯೋ ಸಿಕ್ತು ಅಂದ್ರೆ ನೋಡಿ, 1.84 ಅಂತಿದೆ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ನಂಗೆ ಅರೌಂಡ್ 1.84 ರಿಸ್ಕ್ ರಿವಾರ್ಡ್ ರೇಷಿಯೋ ಟ್ರೇಡ್ ಸಿಕ್ತು. ಸೊ ಇದನ್ನ ನಾನು ಯಾಕೆ ಮಿಡಲ್ ಅಲ್ಲೇ ಎಕ್ಸಿಟ್ ಮಾಡಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಈ ಟ್ರೇಡ್ ಅನ್ನ ನಾನು ಫ್ರೈಡೆ ತಗೊಂಡಿದ್ದೆ, ಓಕೆನಾ. ಸೊ ನೋಡಿ, ಫ್ರೈಡೆ ಅರೌಂಡ್ 10 o'clock ನಾನು ಈ ಟ್ರೇಡ್ ಅನ್ನ ತಗೊಂಡಿದ್ದೆ, ಓಕೆನಾ. ಸೊ ಸ್ಯಾಟರ್ಡೆ ನೈಟ್ ನೋಡಿ, ಮೊಮೆಂಟಮೇ ಇಲ್ಲ, ಏನು ಕೂಡ ಮೊಮೆಂಟಮೇ ಇಲ್ಲ, ಸ್ಲೋ ಆಗಿ ಮೂವ್ ಆಗ್ತಿತ್ತು. ಅಂಡ್ ಸಂಡೇ ಮಾರ್ನಿಂಗ್ ಸ್ವಲ್ಪ ಮೊಮೆಂಟಮ್ ಕೊಟ್ಟು ಮತ್ತೆ ಸೈಡ್ ವೇಸ್ ಝೋನ್ ಹೋಗ್ತಿತ್ತು. ಅಂಡ್ ನಮ್ಗೆ ಈ ಮೊಮೆಂಟಮ್ ಯಾವಾಗ ಸಿಕ್ತು ಅಂದ್ರೆ ಸಂಡೇ ಮಾರ್ನಿಂಗ್ ಅರೌಂಡ್ 7:30 AM ಗೆ ಈ ಮೊಮೆಂಟಮ್ ಸಿಕ್ತು. ಮತ್ತೆ ಸಂಡೇ ಫುಲ್ ಡೇ ಕೂಡ ನೋಡಿ ಫುಲ್ ಸ್ಲೋ ಆಗಿನೇ ಮೂವ್ ಆಗ್ತಿತ್ತು, ಓಕೆನಾ. ಸೊ ಫುಲ್ ಸ್ಲೋ ಆಗಿ ಮೂವ್ ಆಗಿ ಮತ್ ಮಂಡೇ ಬೆಳಿಗ್ಗೆ ಈ ತರ ಬೀಳ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ಒಂದ್ ಲೈನ್ ಹಾಕಿದ್ರೆ ಇಲ್ಲಿ ನೋಡಿ ಇದೊಂದು ರೆಸಿಸ್ಟೆನ್ಸ್ ಆಗುತ್ತೆ. ಅಂಡ್ ಈ ಲೈನ್ ಅನ್ನ ನಾನು ಕ್ಲೀನ್ ಆಗಿ ಹಿಂಗ್ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ನೋಡಿ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಎಷ್ಟು ಕನ್ಸಾಲಿಡೇಷನ್ ಫೇಸ್ ಇದೆ ಅಂದ್ರೆ, ಇಲ್ಲಿ ಮಾರ್ಕೆಟ್ ಮೇಲೂ ಹೋಗ್ತಿಲ್ಲ, ಕೆಳಗಡೆನೂ ಬರ್ತಿಲ್ಲ, ಇಲ್ಲೇ ಕನ್ಸಾಲಿಡೇಟ್ ಆಗ್ತಿದೆ. ಅಂಡ್ ಅದೇ ಸೇಮ್ ಝೋನ್ ಅಲ್ಲಿ ಇದು ಮೇಲ್ಗಡೆ ಹೋಗಿ ಇಲ್ಲಿ ಟಚ್ ಆಗಿ ಕೆಳಗಡೆ ಬೀಳ್ತಿದೆ, ಇಲ್ಲಿ ಟಚ್ ಆಗಿ ಕೆಳಗಡೆ ಬೀಳ್ತಿದೆ. ಸೊ ನಾ ನೆಕ್ಸ್ಟ್ ಏನ್ ಥಿಂಕ್ ಮಾಡಿದೆ ಅಂದ್ರೆ, ನೆಕ್ಸ್ಟ್ ಮಾರ್ಕೆಟ್ ಅಟ್ ಲೀಸ್ಟ್ ಇಷ್ಟು ಕೆಳಗಡೆ ಬಿದ್ದ್ಬಿಟ್ಟಿದೆ, ಓಕೆನಾ. ಸೊ ನಾನು ನೆಕ್ಸ್ಟ್ ಏನ್ ಥಿಂಕ್ ಮಾಡಿದೆ ಅಂದ್ರೆ, ಮಾರ್ಕೆಟ್ ಅಟ್ ಲೀಸ್ಟ್ ಇಲ್ಲಿ ಬಂದಾಗ ನಾನು ಸೆಲ್ ಮಾಡ್ಬಿಡ್ತೀನಿ, ಸೊ ದಟ್ ಈಗ ಬಂದಿರೋ ಪ್ರಾಫಿಟ್ ಕೂಡ ಅಟ್ ಲೀಸ್ಟ್ ಸೇವ್ ಮಾಡುವ ಅಂತ ಅನ್ಕೊಂಡು ನೆಕ್ಸ್ಟ್ ಯಾವಾಗ ಇಲ್ಲಿ ಹೋಯ್ತು ಮಾರ್ಕೆಟ್, ಅಲ್ಲಿ ನಾನು ಸೆಲ್ ಮಾಡ್ಬಿಟ್ಟೆ. ಅಂಡ್ ಅಲ್ಲಿ ಹೋಗಿ ಮತ್ತೆ ನೋಡಿ ಇಷ್ಟು ಕೆಳಗಡೆ ಬಿದ್ದಿತ್ತು ಅಂಡ್ ಇಷ್ಟ ಮೇಲ್ಗಡೆ ಹೋಗಿತ್ತು. ಅಂದ್ರೆ ತುಂಬಾ ವಾಲೆಟೈಲ್ ಇತ್ತು ಮಾರ್ಕೆಟ್. ಬಟ್ ಸ್ಟಿಲ್ ನಾವು ಪೇಷನ್ಸ್ ಇಂದ ವೇಟ್ ಮಾಡಿದ್ರೆ ನಮ್ಗೆ ಫುಲ್ ಪ್ರಾಫಿಟ್ ಸಿಕ್ತಿತ್ತು. ಬಟ್ ಸ್ಟಿಲ್ ಈ ತರ ವೇಟ್ ಮಾಡೋದು ಆಲ್ಸೋ ನಮ್ಗೆ ತುಂಬಾ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಬಿಕಾಸ್ ಈ ಟೈಮಲ್ಲಿ ಹೇಳಲಿಕ್ಕೆ ಆಗಲ್ಲ, ಈಗ ಟ್ರಂಪ್ ಏನಾದ್ರು ಯಾವ್ದೋ ಒಂದು ಬ್ಯಾಡ್ ನ್ಯೂಸ್ ಹೇಳ್ಬಿಟ್ಟ ಅಂದ್ರೆ ಒಂದೇ ಸಲ ಮಾರ್ಕೆಟ್ ಹಿಂಗ್ ಬಿದ್ದು ನಮ್ ಸ್ಟಾಪ್ ಲಾಸ್ ಹಿಟ್ ಆಗೋದು ಇರುತ್ತೆ. ಅಂಡ್ ನಮಗ್ ಬಂದಿರೋ ಪ್ರಾಫಿಟ್ ಕೂಡ ನಮ್ಗೆ ಸಿಗಲ್ಲ. ಸೊ ನಾನು ಸೇಫ್ ಟ್ರೇಡರ್ ಆಗಿ ಈ ಪಾಯಿಂಟ್ ಅಲ್ಲಿ ಟ್ರೇಡ್ ಅನ್ನು ಬುಕ್ ಮಾಡ್ಬಿಟ್ಟೆ. 1:1.8 ಸಮಥಿಂಗ್ ರಿಸ್ಕ್ ರಿವಾರ್ಡ್ ರೇಷಿಯೋದಲ್ಲಿ ಟ್ರೇಡ್ ಕ್ಲೋಸ್ ಮಾಡಿದೆ. ಬಟ್ ಈ ಟ್ರೇಡ್ ನಾನು ಪ್ಲಾನ್ ಮಾಡಿದ ತರನೇ ಹೋಗಿ ಪ್ರಾಫಿಟ್ ಹಿಟ್ ಆಗಿದೆ.
ಅಂಡ್ ಲಾಸ್ಟ್ ಕ್ವಶನ್, ನಂಗೆ ಈ ಟ್ರೇಡ್ ಅಲ್ಲಿ ಎಷ್ಟು ಪ್ರಾಫಿಟ್ ಆಯ್ತು ಅಂಡ್ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಯ್ತು ಅಂತ. ಸೊ ನಾನು ಆ ಸ್ಕ್ರೀನ್ ಶಾಟ್ ಅನ್ನ ಇಲ್ಲಿ ಹಾಕಿರ್ತೀನಿ. ಸೊ ನಂಗೆ ಅರೌಂಡ್ 90% ಪ್ರಾಫಿಟ್ ಆಗಿದೆ. ಅಂಡ್ ನಂಗೆ 90% ಪ್ರಾಫಿಟ್ ಯಾಕಾಗಿದೆ ಅಂತ ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ ನಾನ್ 50x ಲೆವರೇಜ್ ಅಲ್ಲಿ ಟ್ರೇಡ್ ತಗೊಂಡಿದ್ದು. ತುಂಬಾ ಜನಕ್ಕೆ ಲೆವರೇಜ್ ಅಂದ್ರೆ ಏನಂತ ಗೊತ್ತಿರಲ್ಲ. ಸೊ ನಿಮ್ಗೇನಾದ್ರೂ ಸಪರೇಟ್ ಆಗಿ ಲೆವರೇಜ್ ಬಗ್ಗೆ ವಿಡಿಯೋ ಮಾಡ್ಬೇಕಂದ್ರೆ ಲೆವರೇಜ್ ಅಂತ ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ಮೈ ಟ್ರೇಡ್. ಸೊ ನಿಮ್ಗೇನಾದ್ರೂ ಈ ಟ್ರೇಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ತರದೇ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.